ನೋಡಿ ಇಲ್ಲಿ ಹೊಡತ್ತಾ ಇರ್ತಾವ. ಎನಿ ಟೈಮ್ ಹಾಕ್ಬಿಟ್ಟಿದ್ದಾರೆ. 24 hours. ಇದು ನೇಂದ್ರ ತಾನೆ ಇದು? ಏನ್ರಿ ಅದು? ಎಷ್ಟು ದಿನ ಆಯ್ತು ಬಿಟ್ಟು? 2ನೇ ಕ್ರಾಪು? 2ನೇ ಕ್ರಾಪು 3 ತಿಂಗಳಿಗೆ ಹಾಕದ. 3 ತಿಂಗಳಾಗದ. ಇನ್ನು 3 ತಿಂಗಳು ಗೊನ ಬರುತ್ತೆ. ಹಾಗೆ ಆಳ ಕಟ್ಟನ ಮಲ್ಚಿಂಗ್ ಮಾಡಿಬಿಟ್ಟಿದ್ದಾರೆ ಅಲ್ಲಲ್ಲೇ ತರೋದು ಎಲ್ಲವ. ಈ ಕಂದುಗಳಿಗೆಲ್ಲ ತಿರ್ಗಾ ಸೀಮೆಣ್ಣೆ ಹಾಕ್ಬಿಟ್ರೆ ಬರಲ್ಲ ಅಂತಲ್ಲ, ಕಟ್ ಮಾಡಿಬಿಟ್ಟು ಕುಯ್ಸ್ಬಿಟ್ಟು ಅದು ಮಾಡಲ್ಲ. ಕುಯ್ತಾಗ ಪಾರ್ತಾನೆ ಎಲ್ಲ ಫುಲ್ ಆಗದ. ಒಂದೊಂದು ಭಾಳ ಕಟ್ಟ ಎಲ್ಲ ಚೆನ್ನಾಗದ ಗ್ರೋತು. ಇವೆಲ್ಲ ಹೊಸ್ತಾಗಿ ನಾಟಿ ಮಾಡಿರೋ ಅವೆಲ್ಲವ ಇವು ತಪ್ಪುಗಳೀಗ. ಇವೆಲ್ಲ ತಪ್ಪುಗಳಿಗೆ ಹೊಸ್ತಾಗಿ ನಾಟಿ ಮಾಡಿರೋ ಈ ಕಟ್ಟುಗಳೆಲ್ಲ ತಪ್ಪುಗಳ ಹೊಸ ನಾಟಿವು. ಸರಿ ಸರಿ. ಇದು ಇವೆಲ್ಲ ಹೊಸ ನಾಟಿವು. ನೋಡಿ ಇವೆಲ್ಲ ಹೊಸ ನಾಟಿವು. ಎಷ್ಟು ಗೊಬ್ಬರ ಕೊಟ್ಟಿದ್ದಾರೆ ನನಗೆ? ಒಂದು ಗೊಬ್ಬರ ಕೊಟ್ಟಿವಿ ಅಷ್ಟೇ. ಏನೇನಕ್ರಿ? DAP, ಯೂರಿಯಾ, ಏನಪ್ಪ ಇದು ಪೊಟಾಶ, ಸೂಪರು ಪೊಟಾಶ್ ಹಾಕಿಲ್ಲ, ಸೂಪರು ಮೈಕ್ರೋನ್ಯೂಟ್ರಿಯೆಂಟು 4 ಅಷ್ಟೇ. ಆದ್ರೆ ಇನ್ನು ಮಳೆ ಊದ್ಬಿಟ್ರೆ ಫುಲ್ ಗ್ರೋತ್ ಆಯ್ತು ಅನ್ನೋದು ಬೇಕಾರೆ. ಇದ್ಯಾಕೆ ನೋಡಿ, ಇದು ಒಂದು ಕಟ್ಟ ಬೇರೆ ಹೊಂಟದ. ಇದು 2ನೇ ಕಟ್ಟ ಬಿಟ್ಕೊಂಡು ಮಾತಾ ಬೈತಿಲ್ಲ ಬಿಟ್ಕೊಂಡು ಇದು. ಓ 2ನೇ ಫಸ್ಟ್ನೇ ಕ್ರಾಪ್ ಕಟ್ಟದು. ಫಸ್ಟ್ನೇ ಕ್ರಾಪ್ನದು ಇದು. ಓ ಅದರಿಂದ ಉಂಟ್ಕೊಂಡಿರೋದು. ನೋಡಿ ಇವೆಲ್ಲವೇ ಈ ಕಡತಾವಲ್ಲ. ಹೌದು, ಇವೆಲ್ಲವೇ 2ನೇ ಹೊಸ ಕಟ್ಟ ಈಗ ನಾಟಿ ಮಾಡಿ ಬಂದಿರೋದು. ನಾಟಿ ಮಾಡಿ ಬಂದಿರೋವು. ಈ ತರ ಬರೋ ಈಗ ಬಿಟ್ಟಿದ್ರ ನಾವು. ಹೌದು, ಹೊಸ್ದಾಗಿ ಮಾಡ್ಬೇಕಾಗಿರೋ. ನಿಮ್ಗೆ ಏನಿದೆಲ್ಲ 2ನೇ ಕ್ರಾಪ್ ಅಂದ್ರೆ ನಿಮ್ಗೆ ಒಂದು 8-9 ತಿಂಗಳಿಗೆ ಮುಗ್ದೋಯ್ತ ಇಲ್ವಾ? 2ನೇ ಕ್ರಾಪಿಂದ. ಇದು ಅದೆಯಾ? ಇದು ಇನ್ನೂ ಮುಗ್ದೇ ಇಲ್ಲ ನಗದ. ಇದು ಏಲಕ್ಕಿ ಮುಗ್ದಿಲ್ಲ. ಇನ್ನೂ ಒಂದು ಗೊನ ಅವ. ಇದನ್ನೂ 2ನೇ ಕ್ರಾಪ್ ಅಲ್ವಾ? ಇಲ್ಲಿ ಬಿಟ್ಟು ನೋಡಿ, ಇಲ್ಲಿ ಬನ್ನಿ. ಓ ಇಲ್ಲಿ ಬಿಟ್ಬಿಟ್ಟಿದ್ದಾರೆ. ಇದು ಫಸ್ಟ್ ಏನಂತಾರಂದ್ರೆ, ಇದು ಒಡ ಬರುತ್ತಲ್ಲ ಆವಾಗಲೇ ಬಿಡ್ಬೇಕು ಅಂತಾರ. ಇದು ಫಸ್ಟು ಆಗ್ಬಿಟ್ರೆ ಏನಾಯ್ತ ಗೊತ್ತಾ? ಈಗ ಆ ಮೇಕ್ ಹೋಗ್ಬೇಕಲ್ಲ ಗ್ರೋತ್, ಆ ಗ್ರೋತ್ ನಲ್ಲಿ ಇದು ಎಳಕಬಿಡುತ್ತಾ. ಸರಿ ಸರಿ. ಇದೈತು ಹೋಗಲ್ಲ. ಇದು ಸ್ವಲ್ಪ ಮೇಲ ಎತ್ತರ ಅಲ್ವಾ, ಇದು ದೂರ ಹೋಗಿರೋದ್ರಿಂದ ಆ ಶಕ್ತಿನೆಲ್ಲ ಇದು ಎಳಕಬಿಡುತ್ತೆ. ಇದು ತಾನಾಗ ಕೈಗೆಡಿಸುತ್ತಲ್ಲ. ಈಗ ಕೆಳಕ್ ಕಿಳಕು ಮೇಲ್ ಕಿಳಕು ವ್ಯತ್ಯಾಸ ಅದಲ್ಲ. ಹೌದು, ಅದಕ್ಕ ಪೌಷ್ಟಿಕಾಂಶ ಬರಲ್ಲ. ಅದು ಬಲ್ತ್ಕೊಂಡ್ಮ್ಯಾಗ ಇದು ಬಿಡೋದ. ಬಲ್ತು ನನ್ ಗುಣ ತಿರಿತಿ ಅನ್ನೋದು ಬಿಡ್ಬೇಕು ಇದನ್ನ. ಸರಿ ಸರಿ. ಅವತ್ತು ಬಿಟ್ರೆ ಅಂತ ಇದ್ರ ಸಾರಾಂಶನೆಲ್ಲವೇ ಇದು ಕೊಡುತ್ತಾ. ಈಗ ಇದಿಲ್ಲ ವೇಗನ ತಿರ್ದಾಯ್ತಲ್ವಾ? ಹೌದು. ಈಗ ಇದು ಅರ್ಧ ಕಟ್ಟ ಕಟ್ ಮಾಡೀವಿ. ಇಲ್ಲಿ ನೋಡಿ, ಇಲ್ಲಿ ಈ ಕಟ್ಟ ಇದ್ರ ಸಾರಾಂಶನಲ್ಲಿ ಇತ್ತ ಈಗ ಇದು ಇದ್ರಲ್ಲಿ ರಸನೆಲ್ಲ ಇದೆಲ್ಲ ಈಗ. ಸರಿ ಸರಿ ಸರಿ. ಅಂದ್ರೆ ಇದಕ್ಕೆ ಇದು ಇಷ್ಟಕ್ಕೆ ಇದು ಕಟ್ ಆಯ್ತಲ್ವಾ, ಇದು ಮ್ಯಾಕ್ ಬೆಳೆಯಲ್ಲ ಅಷ್ಟೇ. ಬೆಳೆಯಕ್ ಇದಕ್ ಬೇಕೀಗ. ಹೌದು, ಆದ್ರ ಅದ್ರಲ್ಲಿ ನೀರಂಶ ಇರೋದೆಲ್ಲ ಇದು ಕೆಳಕತ್ತ ಶಕ್ತಿನೆಲ್ಲ ಹೇಳುತ್ತೆ. ಸರಿ ಸರಿ. ಯಾವತ್ ಕಟ್ ಮಾಡೀವಿ ನೋಡಿ, ಇಲ್ಲಿ ಎಲ್ಲ ಒಳ್ಳೆ ತ್ಯಾಮದ, ಈ ಕಡೆ ಎಲ್ಲ ಒಳ್ಳೆ ತ್ಯಾಮದ. ಆದ್ರ ನೀವು ಕರೆಕ್ಟಾಗಿ ಮಲ್ಚಿಂಗ್ ಈ ರೀತಿ ಇದನ್ನ ಕರೆಕ್ಟಾಗಿ ಇನ್ನೂ ತರದು ಅಳಕಟ್ಟನೆಲ್ಲವ ಕರೆಕ್ಟಾಗಿ ಮಲ್ಚಿಂಗ್ ಮಾಡ್ಬಿಟ್ರ ಇನ್ನೂ ತ್ಯಾಮ ಮಾರಲ್ಲ. ನೋಡಿ, ಈ ಥರ ಹಾಕಿದಾರಲ್ವಾ, ಇದೇ ಮಲ್ಚಿಂಗ್ ಒಂದು ಮಳೆ ಊದ್ಬಿಟ್ರ ನಿಮ್ಗೆ ಹೇಗಿದ್ರು ಒಂದು 15-20 ದಿನ ತಡತ್ತಾ ನೀರೇ ಕಟ್ತಾರುವ. ಇದೇ ಕಟ್ಗಳನ್ನೆಲ್ಲ ತರದು ಬಿಡ್ಬತ್ತಾನೆ. ಈ ಗೊನ ತರದಿರಲ್ಲ ಕಟ್ಗಳನ್ನೆಲ್ಲ. ಇದೆಷ್ಟು ಕೆಜಿ ಬಂದನದಲ್ಲ? ಅಷ್ಟೇ. ಅವರೇಜ್ ರೇಟ್ ಅಲ್ಲ? ಅವರೇಜ್ ರೇಟಾ? ಇವುದಾ? ನೀವು ತರದು ಬಿಟ್ಬಿಡೋಣ. ತರದು ಬಿಟ್ಬಿಟ್ರ ಅದು ಗೆಡ್ಡ ದಪ್ಪ ಆಯ್ತ. ಮೇಯ್ನಾಗಿ ಇನ್ನೊಂದ್ಸತ್ತು DAP ಕೊಡಿ. DAPನೂ DAP, ಪೊಟಾಸು, ಯೂರಿಯಾ 3 ಮಿಕ್ಸ್ ಮಾಡಿ ಕೊಟ್ಬಿಟ್ರ. ಇದಕ್ಕೆ ಏಲಕ್ಕಿ ಕೊಡಾಗಿಲ್ಲ, ಕಾಯಿ ಬಿರ್ಕ್ ಬತ್ತ ಅಂತ. ಗೊನ ಅದ ಕಣ ಇನ್ನೂ. ಇನ್ನೇನು 68 ರೂಪಾಯಿ ಗೊನ ಹೋಯ್ತದಲ್ಲ. ಈಗ ನಿಮ್ಗೆ ಆಗಿದ್ರು 400 ರೂಪಾಯಿ ಸಿಕ್ಕುತ್ತ ಗೊನಗ. 8 kg 7 kg ಬಲ್ವಾ? 742 400 ರೂಪಾಯಿ ಆಗೋಯ್ತಲ್ಲಣ್ಣ. 45 ರೂಪಾಯಾ? ಸರಿ. ಆಗಲೂ 300 ರೂಪಾಯಿ ಸಿಕ್ಕುತ್ತಾ ಒಂದು ಗೊನಗ. ಪರವಾಗಿಲ್ಲ ಅಣ್ಣ. ಈ ಕಡೆ ಎಲ್ಲ ಮಣ್ಣು ಚೆನ್ನಾಗಿದೆ.
ಒಂದು ಸ್ವಲ್ಪ ಮಣ್ಣು ಸುಣ್ಪಳ ರೀತಿ ಬರ್ತಾ ಇಲ್ವಾ? ಈ ಮಣ್ಣು ಸ್ವಲ್ಪ ಸುಣ್ಪಳ ಹಾಕೊಂಡು ಬರುತ್ತೆ. ಹಾಂ, ಇದು ಆರಂಭ ಕರೆಕ್ಟ್ ಆಚರಿ ಕಡ ಆಗಿಲ್ಲ ಆರಂಭ. ನೀವು ಯಾವುದಕ್ಕೂ ಅದನ್ನೆಲ್ಲಣ್ಣ, ಇದು ಫಸ್ಟು ನೀವು ಈ ತಾಯಿ ಕಟ್ಟನ ಕಟ್ ಮಾಡಿಬಿಟ್ಟು ಅಯ್ಯಯ್ಯ ಈಗ 3-4 ದಿನ ಆಯ್ತು, 20ನೇ ತಾರೀಕು 8 ದಿನ ಆಯ್ತು ಅಷ್ಟು. ಈಗ ಹಬ್ಬ ಮುಗಿಸ್ಕೊಂಡು ಹೋಯ್ತಾಗೆಲ್ಲ ಫಾರೆಸ್ಟಾ? ಹಾಂ, ಇದೆಲ್ಲ ಫಾರೆಸ್ಟ್ ಅಣ್ಣ. ಏನೋ ಓಡ್ ಉಂಟದವಲ್ಲ, ಕೋಳಿಗಳೇನೋ ಇದ್ದಾನಾಗಿತ್ತು ಇಲ್ಲಿಯ ಗೌಜ್ಗಲಕ್ಕೆ ಕೋಳಿಗಳ. ಹಾಂ, ಇಲ್ಲಿಗೆ ಅರ್ಶಿನ ಹಾಕೋಣ ಚೆನ್ನಾಗಿ ಬರುತ್ತೆ ಈ ಮಣ್ಣಿಗೆ. ಹಾಂ ಹಾಂ, ಇತ್ತಾಗ ಸ್ವಲ್ಪ ಕಟ್ಟ ಉಂಟಾಗದ ಇದು. ಹಾಂ, ಇದೇನು ಮಾಡಿ ಅಂದ್ರೆ ಇದ್ರ ಮಾರಿ ಇದಕ್ಕೆ ಬಂದ್ಬಿಡುತ್ತಾ? ಹಾಂ, ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಈಗ. ಇಲ್ಲಿಂದ ಈಚೆಗ ಈ ಗೇಟ್ ಒಳಗಿಂದ ಹಾಂ ಇದನ್ನೆಲ್ಲ ಇತ್ತಾಗ ಕಿತ್ತುಬಿಡ್ತೀನಿ. ಹಾಂ, ಕಿತ್ತುಬಿಟ್ಟು ಉಚ್ಚಿಬಿಟ್ಟು ಹಾಂ, ಇದು ಅರ್ಶಿನ ಹಾಕೋದು ಇದಕ್ಕೆ. ಹ್ಞೂ, ಹಾಗೆ ಮಾಡಿ. ಅರ್ಶಿನ 10,000 ರೂಪಾಯಿಗೆ ಮಾಡಿದ್ರೆ ಏನು ತಪ್ಪಿಲ್ಲ. ಇನ್ನೂ ಗೊನ ಬರೋದ ಮ್ಯಾಗ ಒಂದು ಗೊನ ಅವ ನ್ಯಾನ ಎಲ್ಲ ಮುಗಿತ್ತು, 90% ಮುಗಿತ್ತು. ನಿಮ್ಗೆ ಎರಡನೇ ಬೆಳೆಯಿಂದ ಖರ್ಚು ಕಡಿಮೆ, ಯಾಕಂದ್ರೆ ನಾಟಿ ಕಡಿಮೆ. ಇದು ಕಟ್ಟ ಕಿತ್ತು ನಾಟಿ ಮಾಡೋಕ್ಕೆ 12 ರೂಪಾಯಿ ತಗೋತಾರೆ. ಉಳುಮೆ ಇಲ್ಲ. ಆಮೇಲೆ ನಿಮ್ಗೆ ಒಂದು 14 ತಿಂಗಳು ಬೇಕು ಏಲಕ್ಕಿ ಮುಗಿಬೇಕಾರೆ. ಇದು 10 ತಿಂಗಳು ಮುಗಿದೋಯ್ತ 2ನೇ ಕ್ರಾಪು. ಹಾಂ ಹಾಂ, ಇಲ್ಲಿಗೆ ಅರ್ಶಿನ ಹಾಕಿರೋ ಸೂಪರಾಗಿರೋದು. ಈ ಭಾಳ ಕಟ್ಟ ಜಮೀನಿಗೆ ಯಾವಾಗಲೂ ಅರ್ಶಿನ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಂ 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 ಹಾಂ, ಅದೇ ಈ ಬ್ಯಾಚ್ ಇಲ್ಲ ನಾ ಹೇಳಿದ್ದು. ಹಾಂ, ಸುಮಾರು ಎಷ್ಟು ಲಕ್ಷ ಆಯಿತು? ಹಾಂ ಹಾಂ, ಆವಾಗ ಭಾಗ ಮಾಡ್ಕೊಬೋದು. ಒಂದು ಏಕರ್ಗೆ ಒಂದು 3 ಲಕ್ಷ ಸಿಕ್ಕಿಲ್ವಾ? ಹಾಂ, ಈಲ್ಡ್ ಕಮ್ಮಿ ಅದರಿಂದ. ಹಾಂ ಹಾಂ, ಸರಿ.